ಇರಾನ್ನ ಮತ್ತೊಂದು ಹಡಗನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದೆ ಅಮೆರಿಕ. ಹಿಂದೂ ಮಹಾಸಾಗರದಲ್ಲಿ ಇರಾನ್ ಹಡಗನ್ನ ವಶಕ್ಕೆ ಪಡೆದುಕೊಂಡಿದೆ. ಬೋಟ್ಸ್ವಾನಾ ದೇಶದ ಧ್ವಜ ಹೊಂದಿದ್ದಂತಹ ಹಡಗನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ತೈಲ ಟ್ಯಾಂಕರ್ ಇದ್ದಂತಹ ಎಂಟಿ ಟಿಫಾನಿ ಈ ಹಡಗೇನಿದೆ, ಈ ಹಡಗನ್ನ ಈಗ ಅಮೆರಿಕಾದವರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಾವಾಗ ಇರಾನ್ನ ಹಡಗನ್ನ ವಶಕ್ಕೆ ಪಡೆದುಕೊಳ್ತಾರೆ, ಇರಾನ್ನ ಸರ್ಕಾರ ಏನಿದೆ ಈಗ ನಿಗಿ ಕೆಂಡವಾಗ್ಬಿಟ್ಟಿದೆ. ನಾವು ಈ ಕೃತ್ಯವನ್ನ ಸಹಿಸೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿ ಇರಾನಿಂದ ಸಿಂಗಾಪುರ್ಗೆ ತೆರಳುತ್ತಾ ಇದ್ದಂತಹ ಹಡಗು ಇದು. ರಹಸ್ಯವಾಗಿ ಇರಾನ್ಗೆ ಅಗತ್ಯ ವಸ್ತುಗಳು ಸಾಗಣೆ ಮಾಡ್ತಾ ಇದ್ರು ಅನ್ನುವಂತಹ ಆರೋಪ. ಎಲ್ಲ ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರನ್ನ ಟ್ರಿಗರ್ ಮಾಡಿದೆ. ಇರಾನ್ನ ಮತ್ತೊಂದು ಹಡಗು ಈಗಾಗಲೇ ಅಮೆರಿಕ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಬೋಟ್ಸ್ವಾನ್ ದೇಶದ ಧ್ವಜವನ್ನ ಆ ಒಂದು ಹಡಗು ಹೊಂದಿತ್ತಂತೆ. ಈ ಚೀನಾದ ವಸ್ತುಗಳನ್ನ ಆ ಒಂದು ಹಡಗಿನಲ್ಲಿ ಸಾಗಾಟ ಮಾಡ್ತಾ ಇದ್ರು. ಇದನ್ನ ಅಮೆರಿಕ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಪಾಪ ಸಹಿಸ್ಕೊಳ್ಳೋದಕ್ಕೆ ಆಗ್ಲೇ ಇಲ್ಲ ಅನ್ಸುತ್ತೆ. ಸೊ ಆ ಒಂದು ಹಡಗನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈತ ಇರಾನ್ ಸರ್ಕಾರ ಕೂಡ ಕೆಂಡ ಕಾರ್ತಾ ಇರುವಂಥದ್ದು. ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಯಾಕಂತಂದ್ರೆ ಈ ಒಂದು ಹಡಗು ಏನಿದೆ ಇರಾನ್ನಿಂದ ಸಿಂಗಾಪುರದತ್ತ ಹೋಗ್ತಾ ಇತ್ತಂತೆ. ಕೆಲವೊಂದಿಷ್ಟು ವಸ್ತುಗಳನ್ನ ಸಾಗಾಟ ಮಾಡ್ತಾ ಇದ್ರು. ಆದ್ರೆ ಈಗ ನೇರಾನೇರವಾಗಿ ಆ ಹಡಗನ ವಶಕ್ಕೆ ಪಡೆದುಕೊಂಡು ಬಿಟ್ಟಿದ್ದಾರಲ್ಲ. ಸೊ ಇರಾನ್ ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಯುಎಸ್ ನೌಕಾಪಡೆ ವಿರುದ್ಧವಾಗಿ ಇರಾನ್ ಬಂದರುಗಳ ಮೇಲೆ ಅಮೆರಿಕ ದಿಗ್ಬಂಧನ ಹೇರ್ತಾ ಇದೆ, ದಿಗ್ಬಂಧನ ಹಾಕ್ತಾ ಇದೆ. ನಮ್ಮ ಹಡಗುಗಳು ಮುಕ್ತವಾಗಿ ಸಂಚರಿಸಬಾರದು ಅನ್ನುವಂತಹ ಕಾರಣಕ್ಕಾಗಿ ಯಾವ ರೀತಿಯಾದಂತಹ ಸರ್ಕಸ್ ಅನ್ನ ಮಾಡ್ತಾ ಇದೆ ನೋಡಿ ಅಂತೇಳಿ ಅಮೆರಿಕ ನೌಕಾಪಡೆ ಕೃತ್ಯವನ್ನ ಇರಾನ್ ಖಂಡಿಸಿರುವಂಥದ್ದು.